ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲಂಚ್ ಬಾಕ್ಸ್ ರೆಸಿಪೀಸ್ ತೋರಿಸ್ತೀನಿ. ಲಂಚ್ ಬಾಕ್ಸ್ಗೂ ಹಾಕ್ಬೋದು ಮತ್ತೆ ಟಿಫನ್ಗೂ ಮಾಡ್ಬೋದು. ಕೇವಲ 5 ನಿಮಿಷದಲ್ಲೇ ಮಾಡ್ಬೋದು ಎಲ್ಲ ಲಂಚ್ ಬಾಕ್ಸ್ ರೆಸಿಪೀಸ್. ಇವಾಗಂತೂ ಸ್ಕೂಲ್ ಓಪನ್ ಆಗಿದೆ ಅಲ್ವಾ, ಹಾಗಾಗಿ ಎಲ್ಲ ಮಕ್ಕಳಿಗೂ ಇಷ್ಟ ಆಗೋಂಥ ಲಂಚ್ ಬಾಕ್ಸ್ ರೆಸಿಪೀಸ್ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 5 ರೆಸಿಪೀಸ್ ನ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ರೈಸ್, ಸೆಕೆಂಡ್ ಒನ್ ಬಂದ್ಬಿಟ್ಟು ತರಕಾರಿ ಪಲಾವ್, ಯಾವುದೇ ಮಸಾಲೆ ಇಲ್ಲದೆ ಅಂತ ತರಕಾರಿ ಪಲಾವ್. ಥರ್ಡ್ ಒನ್ ಬಂದ್ಬಿಟ್ಟು ಕ್ಯಾರೆಟ್ ಅವಲಕ್ಕಿ. ಫೋರ್ತ್ ಒನ್ ಬಂದ್ಬಿಟ್ಟು ಮೆಂತೆ ಬಾತ್. ಫಿಫ್ತ್ ಒನ್ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್. ಈ ರೆಸಿಪೀಸ್ ಅಂತೂ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ. ಈ ರೆಸಿಪೀಸ್ನೆಲ್ಲ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಆದ್ರೆ ಎಲ್ಲ ರೆಸಿಪೀಸ್ ಒಂದೇ ಹತ್ರ ಇರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗಂತೂ ಚಳಿ ಆಗ್ತಾ ಇರುತ್ತೆ, ಹಾಗಾಗಿ ಈ ರೆಸಿಪೀಸ್ನ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಮತ್ತೆ ಇನ್ನೇನು ಲೇಟ್ ವಿಡಿಯೋದಲ್ಲಿ ಹೋಗ್ಬಿಡಲ್ಲ. ಫಸ್ಟ್ ಒನ್ ಬಂದ್ಬಿಟ್ಟು ಕೊತ್ತಂಬರಿ ರೈಸ್. ಕೊತ್ತಂಬರಿ ರೈಸ್ ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಬಂದ್ಬಿಟ್ಟು ಕೊತ್ತಂಬರಿ ರೈಸ್ ದಿಢೀರ್ ಅಂತ 5 ನಿಮಿಷದೊಳಗೆ ಮಾಡೋ ಅಂತ ಕೊತ್ತಂಬರಿ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಹಸಿಮೆಣಸಿನಕಾಯಿ, ಕಾಯಿ, ಮತ್ತೆ ಹಸಿಶುಂಠಿ, ಮತ್ತೆ ಬೆಳ್ಳುಳ್ಳಿ, ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು. ಹಸೆಕಾಯಿ ಆದ್ರೂ ತಗೋಬಹುದು, ಮತ್ತೆ ಕೊಬ್ಬರಿ ಆದ್ರೂ ತಗೋಬಹುದು. ನಾನಿಲ್ಲಿ 2 ಮಿಕ್ಸ್ ತಗೊತಾ ಇದ್ದೀನಿ. ನೀವು ಬೇಕಾದ್ರೆ ಹಸೆಕಾಯಿ ಅಥವಾ ಕೊಬ್ಬರಿ ಎರಡರಲ್ಲಿ ಯಾವ್ದಾದ್ರು ಒಂದು ತಗೊಂಡ್ರು ಪರವಾಗಿಲ್ಲ, 2 ತಗೊಂಡ್ರು ಚೆನ್ನಾಗಿರುತ್ತೆ. ಮತ್ತೆ ಒಂದು ಜಾರಲ್ಲಿ ಒಂದು 4-5 ಮೆಣಸಿನ್ಕಾಯಿ, ಮತ್ತೆ ನಾವೇನು ತಗೊಂಡಿರ್ತೀವಲ್ಲ ಕಾಯಿ ಆಯ್ತು, ಕೊಬ್ಬರಿ, ಅದನ್ನು ಹಾಕ್ಕೊಂಡು, ಮತ್ತೆ ಹಸಿ ಶುಂಠಿ, ಮತ್ತೆ ಬೆಳ್ಳುಳ್ಳಿ, ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು, ಮತ್ತೆ ಒಂದು ಸ್ವಲ್ಪ 1.5-2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಇದನ್ನ. ನೋಡಿ ಇಲ್ಲಿ ಯಾವ ರೀತಿ ಆಗಿದೋ ಆ ಕನ್ಸಿಸ್ಟೆನ್ಸಿ ಆಗಿ ಮಿಕ್ಸಿ ಮಾಡಿಕೊಂಡು ಇಟ್ಕೋಬೇಕು. ಮತ್ತು ಒಗ್ಗರಣೆಗೆ ಅಂತ ಒಂದು 2-3 ಈರುಳ್ಳಿ ತಗೊಂಡು ಚಾಪರಲ್ಲಿ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಇದಕ್ಕೆ ಒಗ್ಗರಣೆಗೆ ಸಣ್ಣದಾಗಿ ಹಚ್ಕೊಂಡ್ರೇ ಚೆನ್ನಾಗಿರುತ್ತೆ. ಈರುಳ್ಳಿ ದೊಡ್ಡದಾಗಿ ಹಚ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ನಾನು ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಬಾಣಲಿ ಇಟ್ಬಿಟ್ಟು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೋಬೇಕು. ಅದಾದಮೇಲೆ ಒಂದೆರಡು ಕಡಲೆ ಉದುರಿಸ್ಕೋಬೇಕು. ನಿಮಗೆ ಬೇಕು ಅಂದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಇಲ್ಲ. ಮತ್ತು ಆನಿಯನ್ ಏನೇ ಚಾಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಫ್ರೈ ಮಾಡೋಕೆ ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡ್ಬೇಕು. ಈ ರೆಸಿಪಿನ ಬೆಳಿಗ್ಗೆ ಟಿಫನ್ಗೆ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡ್ಬೇಕಾದ್ರೆ ಒಂದು 5 ನಿಮಿಷದೊಳಗೆ ಮಾಡ್ಬೋದು. ಸಿಂಪಲ್ ಮತ್ತೆ ಈಸಿಯಾಗಿ ಇರುತ್ತೆ, ಮತ್ತೆ ಫುಲ್ ಟೇಸ್ಟಿಯಾಗಿ ಎಲ್ಲ ಈ ರೀತಿ ಬೆಂದಾದ್ಮೇಲೆ 1-2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಬಿಡ್ಬೇಕು. ಉಪ್ಪು ಹಾಕಾದ್ಮೇಲೆ ಮತ್ತೆ ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಚೆನ್ನಾಗಿ ಬೆಂದಾದ್ಮೇಲೆ ಮತ್ತೆ ನಾವು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಲ್ಲ ಅದನ್ನ ಇದರಲ್ಲೇ ಆ್ಯಡ್ ಮಾಡ್ಕೋಬೇಕು. ಕೊತ್ತಂಬರಿ ರೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಚಳಿಗೆ ಬಿಸಿ ಬಿಸಿಗೆ ಈ ರೀತಿ ಖಾರವಾಗಿ ಮಾಡ್ಕೊಂಡು ತಿಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿಬೇಕು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿ. ಇದೇ ರೀತಿ ಕೊತ್ತಂಬರಿ ಪ್ಲೇಸ್ನಾಗೆ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡ್ಬೋದು, ಆದರೆ ಈ ಕೊತ್ತಂಬರಿ ರೈಸ್ ಬಂದಷ್ಟು ಟೇಸ್ಟ್ ಬರೋದಿಲ್ಲ. ನೋಡಿ ಇಲ್ಲಿ ಕೊತ್ತಂಬರಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಚೆನ್ನಾಗಿ ಈ ರೀತಿ ಎಲ್ಲ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಇಡಬೇಕು. ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋಬೇಕು. ಅದು ಮಿಕ್ಸಿಯಲ್ಲಿ ಇರುತ್ತಲ್ಲ ಎಲ್ಲ ಅದು ಕ್ಲೀನ್ ಮಾಡ್ಕೊಂಡು ಇದರಲ್ಲಿ ಹಾಕ್ಕೊಬಿಟ್ರೆ ನೋಡಿ ಈ ರೀತಿ ಅದನ್ನು ಒಂದು ಆಯಿಲೆಲ್ಲ ಹಿಂಗೆ ಮೇಲೆ ಹಿಂಗೆ ಕುದೀತಾ ಇರುತ್ತಲ್ಲ ಆ ಕುದಿಯೋವರೆಗೂ ಬಿಟ್ಬಿಡ್ಬೇಕು. ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ, ಅಷ್ಟರವರೆಗೂ ಅದನ್ನ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಟ್ಬಿಡ್ಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಅದಾದ್ಮೇಲೆ ನಾವು ರೈಸ್ ಮಾಡ್ಕೊಂಡಿರ್ತೀವಲ್ಲ ಇದರಲ್ಲಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಕೊತ್ತಂಬರಿ ರೈಸ್ ರೆಡಿ ಆಗುತ್ತೆ. ಇನ್ನು ತಿನ್ನೋದಂದ್ರೆ ಬಾಕಿ ಇರೋದು.
ಯಾರಿಗೆಲ್ಲ ರೆಸಿಪಿ ಇಷ್ಟ ಆಗಿದೆಯೋ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೆಕೆಂಡ್ ರೆಸಿಪಿ ಬಂದ್ಬಿಟ್ಟು ತರಕಾರಿ ಪಲಾವ್. ಮಸಾಲನು ಹಾಕಿ ಮಾಡಿಲ್ದಿದ್ದ ಅಂತ ಪಲಾವ್. ಬಿಸಿ ಬಿಸಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಸೋಯಾ ಚಂಕ್ಸ್ ತಗೊಂಡಿದ್ದೀನಿ. ಅದು ಚೆನ್ನಾಗಿ ಫಸ್ಟ್ ವಾಶ್ ಮಾಡಿಬಿಟ್ಟು ಅದಾದ್ಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ನೆನೆ ಹಾಕಕ್ಕೆ ಬಿಡಬೇಕು. ಮತ್ತೆ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ತಗೊಂಡಿದ್ದೀನಿ. ಮನೇಲಿ ಏನೇನು ತರಕಾರಿ ಇದ್ದಾವೋ ಅದೆಲ್ಲ ಹಾಕಿ ಪಲಾವ್ ಮಾಡ್ತಾ ಇದ್ದೀನಿ. ಹಾಗಾಗಿ ಫಸ್ಟು ಕ್ಯಾರೆಟ್ ಎಲ್ಲ ಸಿಪ್ಪೆಲ್ಲ ಎರೆದ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು. ಅದಾದಮೇಲೆ ಬೀನ್ಸು ಮತ್ತು ಇವೆಲ್ಲ ಬಿಡಿಸಿಟ್ಕೋಬೇಕು. ನಾನು ಇಲ್ಲಿ ಏನು ಮಸಾಲೆ ಏನು ರುಬ್ತಾ ಇಲ್ಲ, ಬರೀ ಸಿಂಪಲ್ ಆಗಿ ತರಕಾರಿ ಹಾಕಿ ಮಾಡೋ ಅಂಥ ಪಲಾವ್ ಇದು. ಮನೇಲಿ ಏನೇನು ತರಕಾರಿ ಇದೆಯೋ ಅವೆಲ್ಲ ಹಾಕಿ ಮಾಡ್ಬೋದು. ಇದ್ರ ಜೊತೆಗೆ ಕ್ಯಾಪ್ಸಿಕಮು ಇವೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಇರ್ತದೆ. ನಾನಿಲ್ಲಿ ಕ್ಯಾರೆಟು ಸ್ವಲ್ಪ ದಪ್ಪವಾಗಿ ಹಚ್ಚುತ್ತಾ ಇದ್ದೀನಿ. ನೀವು ಬೇಕಾದ್ರೆ ಸಣ್ಣದಾಗಿ ಚಿಕ್ಕದಾಗಿ ಹಚ್ಕೋಬೋದು. ಇಲ್ಲಿ ನನ್ನ ಮಗನಿಗೆ ಹಾಗಾಗಿ ತಿನ್ನೋಕ್ಕೆ ಕ್ಯಾರೆಟ್ನ ಸ್ವಲ್ಪ ದಪ್ಪವಾಗಿ ಹಚ್ಚಿ ಇಡ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ ಸೋಯಾ ಚಂಕ್ಸು ಎಲ್ಲ ಚೆನ್ನಾಗಿ ನೆಂದಿದ್ದಾವೆ. ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಚಕ್ಕೆ ಮತ್ತು ಒಂದೆರಡು ಕಾಳು ಮೆಣಸು, 2 ಲವಂಗ ಹಾಕಿಬಿಟ್ಟು 2 ಏಲಕ್ಕಿನ ಚೆನ್ನಾಗಿ ಜಜ್ಜಿಬಿಟ್ಟು ಪೌಡರ್ ಥರ ಮಾಡಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಬೇಯೋವರೆಗೂ ಬಿಡಬೇಕು. ಮತ್ತು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ತರಕಾರಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ. ಇಲ್ಲಿ ಸೋಯಾ ಚಂಕ್ಸ್ ಎಲ್ಲ ನೆನೆ ಹಾಕ್ಕೊಂಡಿದ್ವಲ್ಲ ಸ್ಟಾರ್ಟಿಂಗು, ಅದನ್ನು ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಇದರಲ್ಲಿ ಕುಕ್ಕರಲ್ಲಿ ಆ್ಯಡ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಪಲಾವ್ ಪೌಡರ್ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಿತ್ತು, ನಾನು ಹಾಕಿಲ್ಲ, ನೀವು ಬೇಕಾದ್ರೆ ಹಾಕ್ಕೊಳ್ಳಿ. ಮುಂಚೆನೇ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಕೆಳಗು ಮೇಲೆ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಚೋಟಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಅನ್ನೋ ಥರ ಇಲ್ಲಿ ನೀರೆಲ್ಲ ಹಾಕ್ಕೋಬೇಕು. ಮತ್ತು 2 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೋಬೇಕು. ನಾನು ಮುಂಚೆನೇ ಹಾಕಬೇಕಿತ್ತು, ಮರ್ತೋಗಿದ್ದೆ, ಹಾಗಾಗಿ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲ ಹಾಕಾದ್ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೌಟಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3-4 ವಿಸಿಲ್ ಬರೋವರೆಗೂ ಕಾಯಬೇಕು. ನೋಡಿ ಇಲ್ಲಿ ಬಿಸಿ ಬಿಸಿ ಪಲಾವ್ ರೆಡಿ ಆಗಿದೆ. ತಿನ್ನೋದೊಂದೇ ಬಾಕಿ ಇರೋದು. ಯಾವುದೇ ಮಸಾಲ ಆಗಲಿ ರುಬ್ಬಿ ಹಾಕಿಲ್ಲ ಈ ಪಲಾವಲ್ಲಿ, ಬರೀ ತರಕಾರಿ ಹಾಕಿ ಮಾಡಿರೋ ಅಂಥ ಪಲಾವ್. ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ನಾನು ಬರೀ ತರಕಾರಿ ಒಂದೇ ಹಾಕಿ ಮಾಡಿರೋ ಅಂಥ ಪಲಾವ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದರೆ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥರ್ಡ್ ಒನ್ ಬಂದ್ಬಿಟ್ಟು ಕ್ಯಾರೆಟ್ ಅವಲಕ್ಕಿ. ಕ್ಯಾರೆಟ್ ಅವಲಕ್ಕಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಕ್ಯಾರೆಟ್ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ.
ಯಾರಿಗಾದರೂ ಪ್ಲೇನ್ ಅವಲಕ್ಕಿ ತಿಂದು ತಿಂದು ಬೋರ್ ಆಗಿದೆಯೋ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ 2 ಕಪ್ ಆಗೋಷ್ಟು ಅವಲಕ್ಕಿ ತಗೊಂಡು ಅದನ್ನು ಎಲ್ಲ ಚೆನ್ನಾಗಿ ತೊಳೆದು ಒಂದು 5 ನಿಮಿಷ ನೆನೆ ಹಾಕಕ್ಕೆ ಬಿಟ್ಟು, ಅದಾದಮೇಲೆ ನಾನು ಇಲ್ಲಿ ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ತಗೊಂಡು ಎಲ್ಲ ಹಚ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ಬಾಣಲಿ ಇಟ್ಬಿಟ್ಟು 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಒಗ್ಗರಣೆಗೆ ಅಂತ ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಹಸಿಮೆಣಸಿನ್ಕಾಯಿ ಮತ್ತು ಹಚ್ಚಿರೋ ಅಂಥ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಮೆಣಸಿನ್ಕಾಯಿ ಸ್ವಲ್ಪ ಬೆಂದಾದ್ಮೇಲೆ ಕ್ಯಾರೆಟ್ ತುರ್ಕೊಂಡಿರ್ತೀವಲ್ಲ ಆ ಕ್ಯಾರೆಟ್ ತುರಿನ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಕ್ಯಾರೆಟ್ ಎಲ್ಲ ಬೇಯೋವರೆಗೂ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಡಬೇಕು, 1-2 ಸೆಕೆಂಡ್. ಅದಾದಮೇಲೆ ಟೊಮೊಟೊ ಹಚ್ಕೊಂಡಿರ್ತೀವಲ್ಲ ಅದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. 1.5 ಸ್ಪೂನ್ ಆಗೋಷ್ಟು ಉಪ್ಪು, 1/2 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕೋಬೇಕು. ಮತ್ತೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿಡಬೇಕು, 1-2 ಸೆಕೆಂಡ್. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ಟೊಮೊಟೊನೆಲ್ಲ ಚೌಟಲ್ಲಿ ಜಜ್ಜಬೇಕು. ಆ ರೀತಿ ಜಜ್ಜೋದ್ರಿಂದ ಟೊಮೊಟೊಲ್ಲಿರೋ ಅಂಥ ರಸನ ಎಲ್ಲ ಹೊರ್ಗಡೆಗೆಲ್ಲ ಬಂದ್ಬಿಟ್ಟು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕ್ಯಾರೆಟ್ಗೂ ಈರುಳ್ಳಿಗೂ ಎಲ್ಲದಕ್ಕೂ. ಹಾಗಾಗಿ ಆ ರೀತಿ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೋಬೇಕು. ನಿಮಗೆ ಬೇಕು ಅಂದರೆ ಕಾಯಿ ತುರಿ ಹಾಕೋಬೋದು, ಇಲ್ಲ ಅಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಕಾಯಿ ತುರಿ ಹಾಕಿಲ್ಲ, ಬರೀ ಕೊತ್ತಂಬರಿ ಸೊಪ್ಪೊಂದು ಹಾಕಿದ್ದೀನಿ. ಈ ರೀತಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು 1-2 ಸೆಕೆಂಡ್ ಚೌಟಲ್ಲಿ. ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅವಲಕ್ಕಿನ ಆ್ಯಡ್ ಮಾಡ್ಕೋಬೇಕು. ಅವಲಕ್ಕಿ ಈ ರೀತಿ ಉದುರಾಗಿದ್ದರೆ ತುಂಬಾ ಅವಲಕ್ಕಿ ಹಾಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅವಲಕ್ಕಿ ರೆಡಿ ಆಗುತ್ತೆ. ಯಾವಾಗಲೂ ಒಂದೇ ಥರ ಅವಲಕ್ಕಿ ತಿಂದು ತಿಂದು ಬೋರ್ ಆಗಿದ್ರೆ ನಿಮ್ಗೆ ಯಾರಿಗಾದ್ರೂ ಈ ರೀತಿ ಕ್ಯಾರೆಟ್ ಅವಲಕ್ಕಿ ಮಾಡ್ಕೊಂಡು ತಿನ್ರಿ, ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಮನೆಯಲ್ಲಿ ಆಲ್ರೆಡಿ ಈ ರೀತಿ ಕ್ಯಾರೆಟ್ ಅವಲಕ್ಕಿ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕ್ಯಾರೆಟ್ ಅವಲಕ್ಕಿ ಆರೋಗ್ಯಕ್ಕೂ ಒಳ್ಳೆಯದೇ, ಯಾಕೆಂದರೆ ತರಕಾರಿ ಕ್ಯಾರೆಟ್ ಹಾಕಿ ಮಾಡಿರ್ತೀವಲ್ಲ, ಹಾಗಾಗಿ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ. 4th ರೆಸಿಪಿ ಬಂದ್ಬಿಟ್ಟು ಮೆಂತೆ ಬಾತ್. ಇದನ್ನೇನೆ ಮೇಥಿ ರೈಸ್ ಕೂಡ ಅಂತಾರೆ. ಡೈಲಿ ಒಂದೇ ತರ ತಿಂದು ತಿಂದು ಬೋರ್ ಆಗಿದೆಯಾ, ಲಂಚ್ ಬಾಕ್ಸ್ಗೆ ಏನಪ್ಪಾ ಮಾಡೋದು ಅಂತ ಯೋಚನೆ ಆಗಿದೆಯಾ? ಹಾಗಾದ್ರೆ ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ ಆಗಿ ಮಾಡ್ಬೋದು ಅಂಡ್ ಈಸಿಯಾಗಿ ಮಾಡ್ಬೋದು, ಟೇಸ್ಟಿಯಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಈ ರೈಸ್ ಬಂದ್ಬಿಟ್ಟು ಮನೆಗೆ ಎಲ್ರಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಮಕ್ಕಳಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಈ ರೈಸ್ನ ಟಿಫನ್ಗಾದ್ರೂ ಮಾಡ್ಬೋದು, ಲಂಚ್ ಬಾಕ್ಸ್ಗಾದ್ರೂ ರೆಡಿ ಮಾಡ್ಕೊಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಹಾಗಾದ್ರೆ ಈ ಮೆಂತೆ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಮೆಂತೆ ಸೊಪ್ಪನ್ನ ಎಲ್ಲ ಚೆನ್ನಾಗಿ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಾದ್ಮೇಲೆ ಎಲ್ಲ ನೀಟಾಗಿ ಎಲ್ಲ ಮಣ್ಣು ಹೋಗೋವರೆಗೂ 2-3-4 ಸಲ ತೊಳಿಬೇಕು. ಈ ಮೆಂತೆ ಬಾತ್ಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತೆ ಟೊಮೊಟೊ ಬೇಕಾಗುತ್ತೆ. ಫಸ್ಟ್ ನಾನಿಲ್ಲಿ ಸೊಪ್ಪನ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ತಾ ಇದ್ದೀನಿ. ಮಸಾಲನು ಇಲ್ಲಿ ರುಬ್ಬಿ ಹಾಕ್ತಿಲ್ಲ ನಾನು, ಹಾಗೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿನ್ಬೇಕಲ್ಲ, ಹಾಗಾಗಿ ಮಸಾಲ ಹಾಕಿದ್ರೆ ತಿನ್ನಕ್ ಆಗೋದಿಲ್ಲ, ಖಾರ ಆಗಿರುತ್ತೆ. ಹಾಗಾಗಿ ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ಮೆಂತೆ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಟು ಅದರಲ್ಲಿ 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಒಗ್ಗರಣೆ ಹಾಕಬೇಕು. ಮತ್ತೆ ನಾನಿಲ್ಲಿ ಒಂದೇ ಒಂದು ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಇಷ್ಟು ಚಕ್ಕೆ, 4-5 ಕಾಳು ಮೆಣಸು ಮತ್ತೆ 2 ಲವಂಗ ಹಾಕಿದ್ದೀನಿ. ಜಾಸ್ತಿ ಏನು ಹಾಕ್ತಾ ಇಲ್ಲ, ಹಾಕಬೇಕು ಅಂದರೆ ಹಾಕಬೇಕು ಅನ್ನೋ ಥರ ಹಾಕ್ತಾ ಇದ್ದೀನಿ ನಾನಿಲ್ಲಿ.
ನೀವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಮೇತ ಹಾಕ್ಕೋಬೋದು. ನಾನಿಲ್ಲಿ ಹಾಕಿಲ್ಲ, ಬರೀ ಬೆಳ್ಳುಳ್ಳಿ ಒಂದು ಜಜ್ಜಿಬಿಟ್ಟು ಹಾಕಿದ್ದೀನಿ. ಮತ್ತೆ ಹಸಿ ಕರಿಬೇವು ಹಾಕ್ಕೋಬೇಕು, ನಾನು ಹಾಕೋದು ಮರ್ತು ಬಿಟ್ಟಿದ್ದೀನಿ. ಮತ್ತೆ ಇಲ್ಲಿ ಹಸಿಮೆಣಸಿನ್ಕಾಯಿ ಹಚ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಹಚ್ಚಿಟ್ಕೊಂಡಿರೋ ಅಂತ ಈರುಳ್ಳಿನೂ ಹಾಕಬೇಕು. ಸ್ವಲ್ಪ ಎರಡೂ ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂತ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಚೆನ್ನಾಗಿ ಟೊಮೊಟೊ ಬೆಂದಾದ್ಮೇಲೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಟೊಮೊಟೊ ಹಾಕ್ಕೊಂಡಿರ್ತೀವಲ್ಲ ಅವಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ಬೇಕು. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮೆಂತ್ಯ ಸೊಪ್ಪೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಆಲ್ರೆಡಿ ತೊಳೆದಿಟ್ಕೊಂಡಿರೋ ಅಂತ ಅಕ್ಕಿನ ಆ್ಯಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾನು ಯಾವುದೇ ಮಸಾಲನ್ನು ರುಬ್ಬಿ ಹಾಕಿಲ್ಲ, ಹಾಗೆ ಸಿಂಪಲ್ಲಾಗೆ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ವಿಡಿಯೋದಲ್ಲಿ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ, ಮೆಂತ್ಯ ಸೊಪ್ಪು, ಟೊಮೊಟೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಅಕ್ಕಿ ಎಷ್ಟು ಹಾಕಿರ್ತೀವೋ ಅದಕ್ಕೆ ಡಬಲ್ ಅಷ್ಟು ನೀರು ಹಾಕಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ನೋಡಿ ಇಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಥರ ನೀರು ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನೀರೆಲ್ಲ ಹಾಕಿದ ನಂತರ ಹೀಗೆ ಚೌಟಲ್ಲಿ ಮೇಲಕ್ಕೂ ಕೆಳಕ್ಕೂ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಮತ್ತೆ ಸೀಬಾರ್ದಲ್ಲ, ಹಾಗಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಈ ರೀತಿ ಕುಕ್ಕರ್ ಲಿಡ್ನ ಮುಚ್ಚಬೇಕು. 2-3 ವಿಸಿಲ್ ಬರೋವರೆಗೂ ಕೂಗಿಸ್ಬೇಕು. ಅದಾದಮೇಲೆ ನೋಡಿ ಮೆಂತ್ಯ ಬಾತ್ ರೆಡಿ ಆಗಿದೆ. ಬಿಸಿ ಬಿಸಿ ಮೆಂತ್ಯ ಬಾತ್ ರೆಡಿ ಆಯಿತು. ಯಾವುದೇ ಮಸಾಲ ರುಬ್ಬಿ ಹಾಕಿಲ್ಲ, ಹೀಗೆ ಸಿಂಪಲ್ಲಾಗಿ ಮಾಡಿರೋ ಅಂಥ ಮೆಂತ್ಯ ಬಾತ್. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೀಗೆ ವೆರೈಟಿ ರೆಸಿಪೀಸ್ ಲಂಚ್ ಬಾಕ್ಸ್ಗೆ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗೂ ಶೇರ್ ಮಾಡ್ತೀನಿ ರೆಸಿಪೀಸ್ನ. ಫಿಫ್ತ್ ರೆಸಿಪಿ ಬಂದ್ಬಿಟ್ಟು ಕ್ಯಾಪ್ಸಿಕಮ್ ರೈಸ್. ಕ್ಯಾಪ್ಸಿಕಮ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಕ್ಯಾಪ್ಸಿಕಮ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಇಟ್ಕೋಬೇಕು. ನಾನು 3 ಕ್ಯಾಪ್ಸಿಕಮ್ ಹಾಕಿ ಮಾಡಿದ್ದೀನಿ ರೈಸ್ನ. ತಿನ್ಬೇಕಾದ್ರೆ ರೈಸಲ್ಲಿ ಕ್ಯಾಪ್ಸಿಕಮ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತಲ್ಲ, ಹಾಗಾಗಿ ನಾನು ಜಾಸ್ತಿ ಕ್ಯಾಪ್ಸಿಕಮ್ನ ಯೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಮಸಾಲೆಗಂತ ಇಲ್ಲಿ ಪೌಡರ್ ಮಾಡ್ಕೋಬೇಕು. ಹಾಗಾಗಿ ಬಾಣಲಿ ಇಟ್ಬಿಟ್ಟು ಅದಕ್ಕೆ 2 ಸ್ಪೂನ್ ಆಗಷ್ಟು ಕಡಲೆಬೇಳೆ, 2 ಸ್ಪೂನ್ ಆಗಷ್ಟು ಉದ್ದಿನಬೇಳೆ, 1 ಹಿಡಿಯಷ್ಟು ಕಡಲೆ ಬೀಜ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು. ಅದಾದಮೇಲೆ 1 ಸ್ಪೂನ್ ಆಗಷ್ಟು ಜೀರಿಗೆ, ಮತ್ತು ಕಾಳುಮೆಣಸು, ಮತ್ತು ಬೆಳ್ಗೆ ಮೆಣಸಿನ್ಕಾಯಿ ಹಾಕ್ಕೊಬಿಟ್ಟು ಎಲ್ಲ ಹುರ್ಕೋಬೇಕು. ಇದನ್ನು ಮಿಕ್ಸಿಗೆ ಮಾಡ್ಕೋಬೇಕು ಪೌಡರ್ ಥರ. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಅಂತ ಬಾಣಲಿ ಇಟ್ಬಿಟ್ಟು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋಬೇಕು ಒಗ್ಗರಣೆಗೆ. ಮತ್ತು ಸ್ವಲ್ಪ ಹಸಿ ಕರಿಬೇವು ಹಾಕ್ಕೋಬೇಕು. ಅದಾದ್ಮೇಲೆ ಅಂತ ಬೆಳ್ಳುಳ್ಳಿನ ಹಾಕ್ಕೋಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ಅಂತ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಹಚ್ಚಿಟ್ಕೊಂಡಿರೋ ಅಂತ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇಲ್ಲಿ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಬೇಯೋವರೆಗೂ ಇಡಬೇಕು. ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಪ್ಲೇಟ್ ಮುಚ್ಚಿಡಬೇಕು. ಅದಾದಮೇಲೆ ಪ್ಲೇಟ್ ತೆಗೆದು ಚೆನ್ನಾಗಿ ಬೆಂದಿದೆಯೋ ಇಲ್ಲ ಅಂತ ನೋಡಬೇಕು. ಅದಾದಮೇಲೆ ಮತ್ತೆ ಟೊಮೊಟೊ ಹಚ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಮಿಡಿಲಲ್ಲಿ ಹಾಕಿಬಿಟ್ಟು ಅದಕ್ಕೆ 2 ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ, ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಸಾಂಬಾರ್ ಪುಡಿ ಆಯಿತು, ಏನಾದರೂ ಮಸಾಲ ಪುಡಿ, ಕರಿ ಪುಡಿ ಬೇಕು ಅಂದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಬೇಡ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ.
ಮತ್ತು ಇಲ್ಲಿ ನಾನು ಸ್ಪರ್ಶ ಅವ್ರದ್ದು ಕರ್ರಿ ಮಸಾಲ ಪೌಡರ್ ಇತ್ತು, ಅದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಫ್ಲೇವರ್ ಬರಲಿ ಅಂತ. ಮತ್ತು ಟೊಮೊಟೊ ಎಲ್ಲ ಬೇಯೋವರೆಗೂ ಪ್ಲೇಟ್ ಮುಚ್ಚಿ ಆಮೇಲೆ ತೆಗೆದುಬಿಟ್ಟು ಈ ರೀತಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಎಲ್ಲ ಹಿಂಗೆ ಚೆನ್ನಾಗಿ ಜಜ್ಜಿಬಿಟ್ಟು ಮಧ್ಯದಾಗಿರೋದು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಟೊಮೊಟೊ ಫ್ಲೇವರ್ ಅನ್ನೋದು ಕ್ಯಾಪ್ಸಿಕಮ್ಗೆ ಎಲ್ಲದಕ್ಕೂ ತಗುಲುತ್ತೆ. ಆವಾಗ ಈ ರೀತಿ ಎಲ್ಲ ರೈಸ್ಗೆಲ್ಲ ಕಲಿಸ್ಕೊಂಡಾದ್ಮೇಲೆ ಚೆನ್ನಾಗಿರುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೋಬೇಕು. ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಬಟ್ಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ರೈಸ್ ಮಾಡಿಟ್ಕೊಂಡಿರೋ ಅಂಥ ರೈಸ್ನ ಇದರಲ್ಲೇ ರೈಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಲಿಸ್ಕೊಬೇಕು. ಅದಾದಮೇಲೆ ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಮಸಾಲ ಪೌಡರ್, ಅದನ್ನು ಇವಾಗ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಆ ಪೌಡರ್ನ ಎಲ್ಲ ಗೊಜ್ಜೆಲ್ಲ ಕಲಸಾದ್ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀವಿ ಅಂದರೆ ಅದು ಉಂಡುಂಡೆ ಕಟ್ಟುತ್ತೆ. ಹಾಗಾಗಿ ಈ ರೀತಿ ಲಾಸ್ಟಾಗೆ ಪೌಡರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಬಿಸಿ ಬಿಸಿ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಯಿತು. ಇವಾಗಂತೂ ಕ್ಲೈಮೇಟ್ ಕೂಲ್ ಇರೋದ್ರಿಂದ ಈ ರೀತಿ ಬಿಸಿ ಬಿಸಿ ತಿಂದರೆ ಈ ಕ್ಯಾಪ್ಸಿಕಮ್ ರೈಸ್ನ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿ ಕೊಡ್ಬೋದು. ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ. ಅಲ್ಲಿ ಮಧ್ಯದಲ್ಲಿ ಕ್ಯಾಪ್ಸಿಕಮ್ ಸಿಗ್ತಾ ಇರ್ತಾವಲ್ಲ, ಹಾಗಾಗಿ ನೋಡಿದ್ರಲ್ಲ 5 ಲಂಚ್ ಬಾಕ್ಸ್ ರೆಸಿಪೀಸ್ನ. ಯಾವ ಲಂಚ್ ಬಾಕ್ಸ್ ರೆಸಿಪಿ ಇಷ್ಟ ಇದೆಯೋ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಈ ಎಲ್ಲವನ್ನು ಮನೆಯಲ್ಲಿ ಅಂತೂ ಮಾಡೋದಂತೂ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈ ಥರ ವೆರೈಟೀಸ್ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.